ನಮಸ್ತೆ ವೀಕ್ಷಕರೇ, ವಿಸ್ಮಯ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಕ್ರೂರಾತಿಕ್ರೂರ ವರ್ತನೆ ಎಚ್ಡಿಕೆ. ಏನು ರೈತರಿಗೆ ಬರ ಪರಿಹಾರ ಅನ್ನೋದು ಕೇಂದ್ರ ಸರ್ಕಾರದಿಂದ ಹಣ ಮಂಜೂರಾಗಿತ್ತು. ಈ ಒಂದು ಬರ ಪರಿಹಾರ ಹಣವನ್ನ ಬ್ಯಾಂಕ್ಗಳು ರೈತರ ಸಾಲ ಮನ್ನಾವನ್ನ ಮಾಡ್ಕೊಂತಿದ್ದಾರೆ. ಅಂದ್ರೆ ರೈತರು ಏನು ಬ್ಯಾಂಕಲ್ಲಿ ಸಾಲ ತಗೊಂಡಿರ್ತಾರೆ ಆ ಒಂದು ಸಾಲನ ವಜಾ ಮಾಡ್ಕೊಂತಿದ್ದಾರೆ. ಬರ ಪರಿಹಾರ ಅಂದ್ರೆ ಕಷ್ಟದಲ್ಲಿ ಬೆಳೆ ಆಗಿಲ್ಲ ಅನ್ನೋ ಒಂದು ರೀತಿಯಾಗಿ ಬರ ಪರಿಹಾರ ಅಂತ ಏನು ಸರ್ಕಾರ ಕೊಡ್ತಾ ಇದೆ ಆ ಹಣವನ್ನ ಬ್ಯಾಂಕುಗಳು ಒಂದು ಕೃತಜ್ಞತೆ ಸಹ ಇಲ್ಲದೆ ಕ್ರೂರಾತಿಕ್ರೂರವಾಗಿ ವರ್ತನೆ ಮಾಡಿ ರೈತರ ಸಾಲಕ್ಕೆ ವಜಾ ಮಾಡ್ಕೊಳ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಬರ ಇರೋದ್ರಿಂದ ಹಣ ಮಂಜೂರಾಗಿದೆ, ಹಣ ಬಿಡುಗಡೆಯಾಗಿದೆ. ಈ ಒಂದು ಹಣನ ರೈತರ ಸಾಲ ಮನ್ನಾಕ್ಕೆ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ರೈತರ ಸಾಲ ಮನ್ನಾಕ್ಕೆ ವಜಾ ಮಾಡ್ಕೊಳ್ಳುವಂಥದ್ದು ಎಷ್ಟು ಮಾತ್ರ ಸರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಸಂಕಷ್ಟಕ್ಕೆ, ರೈತರ ಕಷ್ಟಕ್ಕೆ ಕೊನೆನೇ ಇಲ್ವಾ? ಯಾವಾಗ್ಲೂ ರೈತರಿಗೆ ಕಷ್ಟ ಆಗ್ತಿದ್ಯಾ? ರೈತರಿಗೆ ಬೆನ್ನೆಲುಬಾಗ್ತಾ ಇಲ್ಲ ಸರ್ಕಾರ? ಅನ್ನದಾತನಿಗೆ ಕಣ್ಣೀರು ಒರೆಸುವಂತಹ ಕೆಲಸ ಮಾಡಬೇಕು ಸರ್ಕಾರ. ಆದರೆ ಬರ ಪರಿಹಾರ ಏನು ಬಿಡ್ತಾ ಇದೆ ಆ ಒಂದು ಪರಿಹಾರವನ್ನ ಬ್ಯಾಂಕ್ಗಳು ಸಾಲ ಮನ್ನಾ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಸರ್ಕಾರ ಬ್ಯಾಂಕ್ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದು ಗಂಭೀರವಾಗಿ ಈ ಒಂದು ಬ್ಯಾಂಕ್ಗಳ ಮುಖ್ಯಸ್ಥರನ್ನ ಸಹ ಕರೆದು ಗಂಭೀರ ಚರ್ಚೆ ಮಾಡಿ ಆಲ್ಮೋಸ್ಟ್ ಬೆಳೆಗಳಿಲ್ಲದೆ ನಷ್ಟದಲ್ಲಿದ್ದಾರೆ. ಇನ್ನು ಸಾಲನೂ ಸಹ ತೀರ್ಸಕ್ಕಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಬಂದಿರೋ ಬರ ಪರಿಹಾರ ಹಣವನ್ನ ಸಾಲ ಮಂಜೂರು ಅಂದ್ರೆ ಸಾಲ ಏನಿರುತ್ತೆ ಅದಕ್ಕೆ ವಜಾ ಮಾಡಿಕೊಂಡ್ರೆ ರೈತರು ಬದುಕೋದಾದ್ರೂ ಹೇಗೆ? ಸೊ ಹಂಗಾಗಿ ಎಲ್ಲ ಬ್ಯಾಂಕಿನ ಮುಖ್ಯಸ್ಥರುಗಳನ್ನ ಕರೆದು ಗಂಭೀರವಾಗಿ ಚರ್ಚೆ ಮಾಡಿ ಈ ಪರಿಹಾರ ಮೊತ್ತವನ್ನ ಸಾಲಕ್ಕೆ ಜಮೆ ಮಾಡಿಕೊಳ್ಳದಂತೆ ನೋಡಿಕೊಳ್ಳಬೇಕು ಅಥವಾ ಮಾತಾಡಬೇಕೆಂದು ಆಗ್ರಹಿಸಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ, ಮನೆಯಲ್ಲಿ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು. ಮೊನ್ನೆ ಬುಧವಾರ ಸಂಜೆ ಆಗಿರುವಂತಹ ಘಟನೆ. ಪ್ರಬುದ್ಧ ಏನು ಈಕೆ ಸುಬ್ರಹ್ಮಣ್ಯ ಬೃಂದಾವನ ಲೇಔಟ್ ನಿವಾಸಿ 20 ವರ್ಷದ ಯುವತಿ. ಸ್ವಂತ ತನ್ನ ಮನೆಯಲ್ಲೇ ಈ ಒಂದು ಹತ್ಯೆ ಆಗಿದೆ. ಬಟ್ ಅವರ ತಾಯಿ ಹೇಳ್ತಿರೋದು ಪ್ರಕಾರ ಕೊಲೆ ಆಗಿದೆ ನನ್ನ ಮಗಳು ಅಂತ. ಆ ಒಂದು ಮೂಲಗಳ ಪ್ರಕಾರ ನೋಡಿದ್ರೆ 1-2 ಡೆತ್ ನೋಟ್ಗಳು ಸಹ ಮನೆಯಲ್ಲಿ ಸಿಕ್ಕಿದೆ. ಆದರೆ ಇದು ಕೊಲೆನ ಅಥವಾ ಆತ್ಮಹತ್ಯೆನ ಅನ್ನೋದು ಇನ್ನೂ ಸಹ ತಿಳಿದಿಲ್ಲ. ತನಿಖೆ ಆದ ನಂತರನೇ ಈ ಒಂದು ಏನಿದು ಕೊಲೆನ ಅಥವಾ ಆತ್ಮಹತ್ಯೆನ ಅನ್ನೋದು ಹೊರಬೀಳುತ್ತೆ. ನೆಕ್ಸ್ಟ್, ಪತ್ನಿಗೆ ಎದುರಿಸಲು ಹೋಗಿ ಕುಣಿಕೆ ಬಿಗಿದು ಮೃತಪಟ್ಟ ಪತಿ. ಗಂಡ ಹೆಂಡತಿ ಇಬ್ರು ಲವ್ ಮಾಡಿ ಮದ್ವೆ ಆಗಿರ್ತಾರೆ. ಪತ್ನಿ ಯಾವುದೋ ಒಂದು ವಿಚಾರವಾಗಿ ಜಗಳ ಮಾಡ್ಕೊಂಡು ದೂರ ಇರ್ತಾರೆ. ಇನ್ನು ಆಕೆನ ನೀನಿಲ್ಲ, ನೀನು ಮನೆಗೆ ಬರಬೇಕು ಅನ್ನೋ ಒಂದು ವಿಚಾರವಾಗಿ ಜಿಮ್ಮಲ್ಲಿ, ಈತ ಜಿಮ್ಮು ಟ್ರೈನರ್ ಆಗಿರ್ತಾನೆ. ಜಿಮ್ಮಲ್ಲಿ ನೀನು ಬಂದಿಲ್ಲ ಅಂದ್ರೆ ನಾನು ನೇಣಾಕೊಂಡು ಸಾಯ್ತೀನಿ ಅನ್ನೋ ಒಂದು ಸುಮ್ಮನೆ ಎಕ್ಸಾಂಪಲ್ ಅಂದ್ರೆ ತಮಾಷೆ ಮಾಡಕ್ ಹೋಗಿ ಆತನ ಜೀವನೇ ಹೋಗಿದೆ. ಸೊ ಆದಷ್ಟು ಈ ತರ ಒಂದು ಪ್ರಕರಣಗಳು ಆಲ್ಮೋಸ್ಟ್ ನಡೀತಾ ಇದೆ. ಹೆಂಡತಿ ಗಂಡನಿಗೆ ಎದುರ್ಸಕ್ ಹೋಗಿನೋ ಅಥವಾ ಗಂಡ ಹೆಂಡತಿಗೆ ಎದುರ್ಸಕ್ ಹೋಗಿನೋ ತಮಾಷೆ ಮಾಡೋದಕ್ಕೆ ಹೋಗಿ ಆಲ್ಮೋಸ್ಟ್ ಎಷ್ಟೋ ಜೀವಗಳು ಹೋಗ್ತಾ ಇದೆ. ಆದಷ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ. ಯಾವುದೇ ರೀತಿಯ ಜೀವ ಕಳ್ಕೊಳ್ಳುವಂತಹ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಯಾರೂ. ಬಟ್ ತಮಾಷೆ ಮಾಡಕ್ ಹೋಗಿ ಈ ರೀತಿಯ ಪರಿಸ್ಥಿತಿ ಎದುರಾಗುತ್ತೆ. ಆದಷ್ಟು ಹುಷಾರಾಗಿರಿ. ಯಾರೂ ಸಹ ಜೀವದ ಜೊತೆ ಆಟಾಡಕ್ ಹೋಗ್ಬೇಡಿ. ಇನ್ನು ಮೈಕ್ರೋ ಫೈನಾನ್ಸ್ ಕುಣಿಕೆ ಅಂದ್ರೆ ಕಂಟಕ ಆಗ್ತಾ ಇದೆ. ಈ ಮೈಕ್ರೋ ಫೈನಾನ್ಸ್ ಅನ್ನೋದು ಆಲ್ಮೋಸ್ಟ್ ಸಾಲ. ಇವಾಗ ಕಾಲ ಹೆಂಗಾಗಿದೆ ಅಂದ್ರೆ ದುಡ್ಡು ಅನ್ನೋದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರೋದ್ರಿಂದ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಈ ತರ ಚಿಕ್ಕ ಚಿಕ್ಕ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಚಿಕ್ಕ ಅಂದ್ರೆ ಸಾಲದ ಮೊತ್ತ 50,000 ಅಥವಾ 1 ಲಕ್ಷ ಈ ರೀತಿಯ ಸಾಲದ ಮೊತ್ತವನ್ನ ಮನೆ ಬಾಗಿಲಿಗೆ ಬಂದು ಒಂದು ಏನಿರ್ತಾರೆ ಒಂದು 5 ಜನ ಅಥವಾ 10 ಜನ ಈ ತರ ಗುಂಪುಗಳು ಮಾಡಿ ಆ ಒಂದು ಗುಂಪುಗಳಿಗೆ ಸಾಲಗಳನ್ನ ನೀಡ್ತಾ ಬರ್ತಿರ್ತಾರೆ. ಯಾವುದೇ ರೀತಿಯ ದಾಖಲೆಗಳಿಲ್ಲದೆ, ಅಂದ್ರೆ 10% ನಮಗೆ ದಾಖಲೆ ಬೇಕಂದ್ರೆ 1 or 2% ದಾಖಲೆ ಇದ್ರೂ ಸಾಕು. ಅಂಥವ್ರ ರೀತಿಯಲ್ಲೂ ಸಹ ಒಂದು ಮೈಕ್ರೋ ಫೈನಾನ್ಸ್ಗಳನ್ನ ಕೊಟ್ಟು ಜನರನ್ನ ಇನ್ನಷ್ಟು ಕಷ್ಟಕ್ಕೆ ಈಡು ಮಾಡ್ತಾ ಇದ್ದಾರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು. ಈ ಒಂದು ಕಂಪನಿಗಳನ್ನ ಸಾಲ ಮರುಪಾವತಿಸಲು ಆಗದೇ ಇದ್ದಾಗ ಅಥವಾ ಒಂದು ರೀತಿ ಒಂದು ಕಟ್ಟುವಂತಹ ಕಂತು ಡಿಲೇ ಆದಾಗ, ಲೇಟ್ ಆದಾಗ ಇವರು ಕೊಡುವಂತಹ ಟಾರ್ಚರ್ ಇರುತ್ತಲ್ಲ, ಆ ಒಂದು ಟಾರ್ಚರ್ಗೆ ಎಷ್ಟೋ ಜನ ಮನನೊಂದು ಆತ್ಮಹತ್ಯೆ ಸಹ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಉದಾಹರಣೆಗಳು ನಾವು ನೋಡೋದಾದ್ರೆ, ತುಮಕೂರು ಜಿಲ್ಲೆಯ ಹರಳಗುಪ್ಪೆ ಗ್ರಾಮದ ಭಾಗ್ಯಮ್ಮ ಅನ್ನೋ ನಿವಾಸಿ
ಈಕೆ ಈ ಒಂದು ಗ್ರಾಮದಲ್ಲಿ ಇವರ ಏನು ಮೈಕ್ರೋ ಫೈನಾನ್ಸ್ ಕಂಪನಿಗಳಿದ್ದಾವೆ ಅವ್ರ ಗ್ರಾಮದಲ್ಲಿ, ಈಗ ಹಳ್ಳಿಗಳ ಕಡೆ ಜನ ಹೆಂಗಂತ ಅಂದರೆ, ಹಳ್ಳಿನೇ ಅಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಇದೆ ಈ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು. ನಾವೊಂದು ಸಾಲ ಮಾಡಿರ್ಬೋದು, ಇವತ್ತಾಗಿಲ್ಲ ನಾಳೆ ಕಟ್ಟುತ್ತೀವಿ ಅನ್ನೋ ಒಂದು ಪರಿಸ್ಥಿತಿಗಳಿರುತ್ತೆ, ಅಥವಾ ಈ ದಿನದಲ್ಲಿ ಹೊಂದಿಸೋಕ್ಕಾಗಿಲ್ಲ ನಾಳೆ ಒಂದು ಕೊಡ್ತೀವಿ ಅನ್ನೋ ಒಂದು ಪರಿಸ್ಥಿತಿಗಳು ಸಹ ಇರುತ್ತೆ. ಈ ರೀತಿಯಾದಂಥ ಪರಿಸ್ಥಿತಿ ಅಥವಾ ಸಿಚುವೇಶನ್ಗಳಲ್ಲಿ ಇವರು ಮನೆಗಳ ಹತ್ರ ಬಂದು ಮರ್ಯಾದೆ ಕಳೆದಾಗ ಅಕ್ಕಪಕ್ಕದ ಜನ ನೋಡ್ತಿರ್ತಾರೆ, ಮರ್ಯಾದೆ ಹೋಗುತ್ತೆ. ಈ ರೀತಿ ಕೆಲವೊಂದು ರೀಸನ್ಗಳಿಗೆ ಎದುರುಕೊಂಡು ಈ ಥರ ಆತ್ಮಹತ್ಯೆ ಆಗ್ತಾ ಇದೆ. ಇನ್ನು ಭಾಗ್ಯಮ್ಮ ಅನ್ನೋರು ಸಹ ಅರಳಗುಪ್ಪೆಯಲ್ಲಿ ಅವ್ರ ಮನೆಯಲ್ಲೇ ನೇಣಾಕೊಂಡು ಸತ್ತಿರ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವಿರಮ್ಮ, ಈಕೆಯೂ ಸಹ 58 ವರ್ಷ. ಇವರು ಸಹ ಈ ಒಂದು ಏನು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಟಾರ್ಚರ್ ತಾಳಲಾದೆ ಅಂದರೆ ಅವರು ಮನೆ ಹತ್ರ ಬಂದಾಗ ಅವರ ದರ್ಪ ಹೆಂಗಿರುತ್ತೆ ಅಂತ ಅಂದರೆ ಅಲ್ಲೇ ನೇಣಾಕೊಳ್ಬೇಕು, ಆ ರೀತಿಯ ಒಂದು ಕರುಣೆ ದಾಕ್ಷಿಣ್ಯ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಾರೆ. ಈ ಒಂದು ಏನು ದೇವಿರಮ್ಮ ಅನ್ನೋರು ಸಹ ಈ ಒಂದು ಪ್ರಕರಣದಲ್ಲಿ ಅಂದರೆ ಇದಕ್ಕೆ ಹೆದರ್ಕೊಂಡು ಈಕೆನೂ ಸಹ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದರೆ ಕೊರಟಗೆರೆ ಹಳ್ಳಿಯಲ್ಲಿ ಬಾವಿ ತೋರಿಸೋದಕ್ಕೆ, ಒಂದು ಬಾವಿಯನ್ನು ನಾವು ಸಾಲನೋ ಮಾಡಿ ಬಾವಿ ತೋರಿಸಿದ್ರೆ ಬೆಳೆ ಆಗುತ್ತೆ, ಬೆಳೆ ಬೆಳಿಬಹುದು, ಚೆನ್ನಾಗಿರ್ಬೋದು, ಸಾಲ ತೀರಿಸ್ಬೋದು ಅನ್ನೋ ಯಾವುದೋ ಒಂದು ಆಸೆಯಿಂದ ಸಾಲ ಮಾಡಿರ್ತಾರೆ. ಆತನಿಗೂ ಸಹ ಸಾಲ ತೀರ್ಸಕ್ಕಾಗದೆ ಈ ರೈತ ಸಾಲ ವಸೂಲಿಗಾರರ ಒತ್ತಡ ತಾಳಲಾರದೆ ಈತನು ಸಹ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಈ ಒಂದು ಕೆಲವೊಂದು ಪ್ರಕರಣಗಳನ್ನ ನಾವು ನೋಡ್ತಾ ಇದ್ವಿ. ಇದೇ ರೀತಿಯ ಹಲವಾರು ಪ್ರಕರಣಗಳು ಸಹ ನಡೀತಾ ಇದ್ದಾವೆ. ಬಟ್ ಇಷ್ಟೆಲ್ಲ ಆದ್ರೂ ಈ ಮೈಕ್ರೋ ಫೈನಾನ್ಸು ಕಂಪನಿಗಳ ವಿರುದ್ಧ ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇಲ್ಲ. ಸಾಲ ಕೊಟ್ಟಿದ್ದಾರೆ, ವಾಪಸ್ ಕೊಡಬೇಕು, ನಿಜ ಇಲ್ಲ ಅಂತಲ್ಲ. ಬಟ್ ಕೆಲವೊಂದು ದಿನ ಡಿಲೇ ಆದಾಗ ರೈತರು ಅಂತ ಅಂದಾಗ ಅವ್ರಿಗೂ ಸಹ ಕಷ್ಟ ಇರುತ್ತೆ. ಆ ಒಂದು ಕಷ್ಟನ ಅರ್ಥ ಮಾಡಿಕೊಂಡು ಸ್ವಲ್ಪ ಅವ್ರಿಗೂ ಕಾಲಾವಕಾಶ ಕೊಟ್ಟರೆ ಈ ರೀತಿಯ ಪ್ರಕರಣಗಳು ನಡೆಯಲ್ಲ. ಒಂದು ದಿನ ಕಟ್ಟಿಲ್ಲ ಅಂದರೆ ಅದಕ್ಕೆ ದಿನೇ ಎಕ್ಸ್ಟ್ರಾ ಇಂಟ್ರೆಸ್ಟು ಸಹ ಆಗ್ತಾ ಇರ್ತಾರೆ. 2% ಬಡ್ಡಿ ಇದ್ರೆ ಅದು 3, 4, 5 ಈ ರೀತಿಯ ಒಂದು ಹೆಚ್ಚುವರಿ ಬಡ್ಡಿಗಳನ್ನು ಸಹ ಆಗ್ತಾ ಹೋಗ್ತಾರೆ. ಆವಾಗ ಇವರಿಗೆ ಅಸಲು ತೀರ್ಸೋಕ್ಕೆ ಆಗ್ತಿರಲ್ಲ. ಇನ್ನು ಅಸಲಿಗಿಂತ ಬಡ್ಡಿನೇ ಹೆಚ್ಚಾಗಿ ಹೋಗಿರುತ್ತೆ. ಈ ಕಡೆ ಅಸಲು ತೀರಿಸ್ತಾರ, ಬಡ್ಡಿ ತೀರಿಸ್ತಾರ, ಮನೆ ನೋಡ್ಕೊಳ್ತಾರ. ಈ ಒಂದು ಕೆಲವೊಂದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆದಾಗ ಈ ಥರ ಸಾವು ನೋವುಗಳಾಗ್ತಾ ಇರುತ್ತೆ. ಬಟ್ ಏನು ಈ ಒಂದು ಸಾಲ ವಸೂಲಿ ಅಮಾನವೀಯತೆಯಿಂದ ದರ್ಪ ಮೆರೆತು ಈ ಸಾಲ ವಸೂಲಿ ಮಾಡ್ತಿರ್ತಾರೆ. ಈ ಒಂದು ಪ್ರಕರಣದಲ್ಲಿ 3-4 ವರ್ಷಗಳಿಂದೇನು ಸಹ ಹಲವಾರು ಹೋರಾಟಗಳು ಸಹ ಆಗಿದೆ. ಈ ರೀತಿಯ ಒಂದು ದರ್ಪ ತೋರುವಂತಿಲ್ಲ, ಮನೆ ಬಾಗಿಲಿಗೆ ಬಂದು ಅನ್ನೋ ಹೋರಾಟಗಳು ಆಗಿರುತ್ತೆ. ಬಟ್ ಸರ್ಕಾರ ಕೂಡ ಇವರಿಗೆ ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಈ ರೀತಿ ವಿವಿಧ ಸಂದರ್ಭಗಳಲ್ಲಿ ಈ ರೀತಿ ಅವರ ಮನೆ ಬಾಗಿಲಿಗೆ ಹೋಗಿ ದರ್ಪ ತೋರುವಂತಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿರುತ್ತೆ. ಆದರೂ ಸಹ ಈ ಮೈಕ್ರೋ ಕಂಪನಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಈ ರೀತಿಯ ಪ್ರಕರಣಗಳು ದಿನೇ ನಡೀತಾನೆ ಇದ್ದಾವೆ, ಹೆಚ್ಚಾಗ್ತಾನೆ ಇದೆ. ಇನ್ನು ಎಷ್ಟು ಜನರ ಅಮಾಯಕರ ಬಲಿ ತಗೊಳ್ತಾವೋ ಈ ರೀತಿಯ ಮೈಕ್ರೋ ಫೈನಾನ್ಸ್ಗಳು ಗೊತ್ತಾಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದರೆ ರಸ್ತೆ ಗುಂಡಿ ತ್ವರಿತವಾಗಿ ಮುಚ್ಚಲು ಖಡಕ್ ಸೂಚನೆ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗ್ತಾ ಇದೆ. ಈ ಒಂದು ಸಂದರ್ಭಗಳಲ್ಲಿ ಈ ರೀತಿಯ ನಾವು ನೋಡ್ತಾ ಇದ್ವಿ ವಿಜುವಲ್ಸ್. ತ್ಯಾಗರಾಜನಗರದ ಗಂಗಮ್ಮ ದೇವಸ್ಥಾನ ರಸ್ತೆಯಲ್ಲಿ ಉಂಟಾಗಿರುವಂತಹ ಗುಂಡಿ. ಇನ್ನು ಈ ವಿಜುವಲ್ಸ್ ಬಂದರೆ ವಿಲ್ಸನ್ ಗಾರ್ಡ್ನಲ್ಲಿ ಹಾಳಾದ ರಸ್ತೆ, NMH ಲೇಔಟ್ನ ಮುಖ್ಯ ರಸ್ತೆ ದುರಸ್ತಿಯಾಗಿರುವಂಥದ್ದು. ಇನ್ನು ಸುಧಾಮನಗರದ ಸಿದ್ದಯ್ಯ ಈ ರಸ್ತೆಯಲ್ಲೂ ಸಹ ಈ ರೀತಿಯ ಹಲವಾರು ಒಂದು ರೀತಿಯಲ್ಲಿ ಗುಂಡಿಗಳು ಆಗ್ತಾ ಹೋದಾಗ, ಅದು ಒಂದು ಮಳೆ ನೀರು ಬಂದು ಗುಂಡಿಗಳೆಲ್ಲ ಮುಚ್ಚೋಗಿದ್ದಾಗ ವಾಹನ ಸಂಚಾರರು ಅಂದರೆ 2 ವೀಲರ್ ಆಗಿರ್ಬೋದು ಅಥವಾ 4 ವೀಲರ್ ಆಗಿರ್ಬೋದು ಸಂಚಾರ ಆಗ್ತಿರುವಂಥ ಸಂದರ್ಭದಲ್ಲಿ ನೀರು ತುಂಬಿಕೊಂಡಿರುವಾಗ ಈ ರೀತಿಯ ಗುಂಡಿಗಳಿರೋದು ಗೊತ್ತಾಗಿರಲ್ಲ. ಆವಾಗ ಅಂಥ ಸಂದರ್ಭದಲ್ಲಿ ಎಷ್ಟೋ ಅನಾಹುತಗಳು ಸಹ ಆಗಿದೆ, ಆಕ್ಸಿಡೆಂಟ್ಗಳಾಗಿದೆ, ಸಾವು ನೋವುಗಳಾಗಿದೆ. ಸೊ ಹಾಗಾಗಿ ಇದು ಮುಂದೆ ಕಂಟಿನ್ಯೂ ಆಗೋದು ಬೇಡ ಅನ್ನೋ ಒಂದು ಇದಕ್ಕೋಸ್ಕರ ಮುಖ್ಯ ಆಯುಕ್ತರು ಏನು BBMP ಮುಖ್ಯ ಆಯುಕ್ತರು ತುಷಾರ್ ಗಿರಿನಾಥ್ ಅವರು ಇದ್ದಾರೆ. BBMP ಅಧಿಕಾರಿಗಳಿಗೆ ಈ ರೀತಿಯ ಗುಂಡಿಗಳು ಏನಿದೆ ಅದನ್ನು ಅತಿ ಹೆಚ್ಚು ಬೇಗ ಅಂದರೆ ಬೇಗ ಆದಷ್ಟು ಬೇಗ ಈ ರೀತಿಯ ಗುಂಡಿಗಳನ್ನು ಮುಚ್ಚಬೇಕು ಅನ್ನೋ ಒಂದು ಆರ್ಡರ್ ಮಾಡಿದ್ದಾರೆ. ನೋಡೋಣ ಎಷ್ಟು ಬೇಗ ಈ ರೀತಿಯ ಗುಂಡಿಗಳನ್ನು ಮುಚ್ಚೋದಕ್ಕೆ BBMP ಅಧಿಕಾರಿಗಳು ಮುಂದಾಗ್ತಾರೆ, ಎಷ್ಟು ಬೇಗ ಇದಕ್ಕೆಲ್ಲ ಒಂದು ಮುಕ್ತಿ ಕೊಡ್ತಾರೆ ಅಂತ ನೋಡೋಣ. ಇನ್ನು
ನಿನ್ನೆ ಹಾಗೂ ಇವತ್ತು ಬೆಳಗ್ಗೆಯಿಂದನೂ ಸಹ ಎಲೆಕ್ಟ್ರಾನಿಕ್ ಸಿಟಿ, ಮೆಜೆಸ್ಟಿಕ್, KR ಮಾರ್ಕೆಟ್ ಈ ಒಂದು ಕೆಲವೊಂದು ಮುಖ್ಯ ನಗರ ಭಾಗಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಇನ್ನು 16 ಕಡೆ ಯೆಲ್ಲೋ ಅಲರ್ಟ್ ಸಹ ನೀಡಿದೆ ಹವಾಮಾನ ಇಲಾಖೆ. ಯೆಲ್ಲೋ ಅಲರ್ಟ್ ನೀಡಿರೋದ್ರಿಂದ ನಾಳೆ RCB ಮ್ಯಾಚ್ ಕೂಡ ಇದೆ. RCB ಮ್ಯಾಚ್ ಏನಾಗಬಹುದು? ಹವಾಮಾನ ಇಲಾಖೆ ಸೂಚಿಸಿದಂತೆ ನಾಳೆ ಏನಾದರೂ ಮಳೆ ಬಂದರೆ RCB ಪಾಲಿಗೆ ಇದು IPLನಿಂದ ಹೊರಬೀಳುವಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಇನ್ನು CSK ಪಾಲಿಗೆ ಇದು ವರವಾಗುತ್ತದೆ. ನಾಳೆ ಏನಾದರೂ ಮಳೆ ಬಂದು ಮ್ಯಾಚ್ ಒಂದು ವೇಳೆ ರದ್ದಾದರೆ CSKಗೆ ವರವಾಗುತ್ತೆ. RCB IPLನಿಂದ ಹೊರಬೀಳಬೇಕಾಗುತ್ತದೆ. ಈ ಒಂದು ಏನು ಹವಾಮಾನ ಇಲಾಖೆ ನೀಡಿರುವಂತಹ ಮಾಹಿತಿಯಿಂದ ಮಳೆ ಬೀಳುತ್ತೆ, ಒಂದು ಯೆಲ್ಲೋ ಅಲರ್ಟ್ ಇದೆ ಇನ್ನು 4 ದಿನಗಳ ಕಾಲ ಅನ್ನೋ ಒಂದು ಹವಾಮಾನ ಇಲಾಖೆಯ ಮಾಹಿತಿಯಿಂದ RCB ಅಭಿಮಾನಿಗಳಲ್ಲಿ ಆತಂಕ ಉಂಟು ಮಾಡಿದೆ. ವೀಕ್ಷಕರೇ, ನಾಳೆ ಮಳೆ ಬರದೇ ಇರಲಿ, RCB IPLನಿಂದ ಹೊರಬರುವಂತ ಆಗದೇ ಇರಲಿ, RCB ಮ್ಯಾಚ್ ಆಡಲಿ ಅಂತ ಹೇಳುತ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ವಾಸ್ತವದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ಮಯ ನ್ಯೂಸ್.